ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಈ ಒಂದು ಕರೆಂಟ್ ಅಫೇರ್ಸ್ ಸರಣಿನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಜನವರಿ 4ನೇ ತಾರೀಕಿನಿಂದ ಹಿಡಿದು 7ನೇ ತಾರೀಕುವರೆಗೂ ಇದ್ದಂಥ ಕೆಲವೊಂದು ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ಅಂತ ಏನು ಹೇಳ್ತೀವಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಸೋಮನಾಥ್ ಟೆಂಪಲ್ ಇದು ಕೂಡ ಸುದ್ದಿನಲ್ಲಿದೆ, ಏನಕ್ಕೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಒಂದು ಐಲ್ಯಾಂಡ್ ಅಂದ್ರೆ ವೆಸ್ಟ್ ಬೆಂಗಾಲ್ ಅಥವಾ ಸುಂದರ್ಬನ್ಸ್ ಅಲ್ಲಿ ನೋಡ್ತೀವಲ್ಲ, ಅದರಲ್ಲಿ ಲಾರ್ಜೆಸ್ಟ್ ಐಲ್ಯಾಂಡ್ ಯಾವುದು? ಸಾಗರ್ ಐಲ್ಯಾಂಡ್. ಇದು ಕೂಡ ಸುದ್ದಿನಲ್ಲಿದೆ, ಅದೇನಕ್ಕೆ ಅಂತ ನೋಡ್ತಾ ಹೋಗೋಣ. ನಂತರ ಮಾಧವ್ ಗಾಡ್ಗಿಲ್ ಅವರು ಈ ವರ್ಷ ಅಂದ್ರೆ ಆಲ್ಮೋಸ್ಟ್ ಅವರ 83ನೇ ವಯಸ್ಸಿನಲ್ಲಿ ಅವರು ನಮ್ಮ ಕೊನೆ ವಯಸ್ಸನ್ನ ಎಳೆದಿದ್ದಾರೆ. ಸೊ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ನಂತರ ಈಗೇನು ನಮ್ಮಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಇತ್ತಲ್ಲ, ಲೈಕ್ ಗ್ಯಾರಂಟಿ ಸ್ಕೀಮ್ಸ್ಗಳು, ಅದರ ಇಂಪ್ಲಿಮೆಂಟೇಷನ್ ಅಲ್ಲಿ ಧಾರವಾಡ ಟಾಪ್ ಅಲ್ಲಿ ಇದೆಯಂತೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರದಲ್ಲಿ ಬಸವಣ್ಣ ಬಯೋಡೈವರ್ಸಿಟಿ ಪಾರ್ಕ್ಗಳಂತ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಈ ಬಯೋಡೈವರ್ಸಿಟಿ ಪಾರ್ಕ್ಗಳಂದ್ರೇನು, ಇದು ಮುಂಚೆ ಯಾವ್ದಾದ್ರು ಇತ್ತಾ, ಅದನ್ನ ನೋಡ್ತಾ ಹೋಗೋಣ. ನಂತರದಲ್ಲಿ ಒಂದು ಕಮಿಷನ್, ಚುನಾವ್ ಕಮಿಷನ್ ರಿಪೋರ್ಟ್ ಸುದ್ದಿನಲ್ಲಿತ್ತು, ಅದು ಯಾವ್ದ್ರ ಬಗ್ಗೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಆರ್ಟಿಕಲ್ ಬಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಏನಂತಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬಂದು ತನ್ನ 79ನೇ ಫೌಂಡೇಶನ್ ಡೇನ ಆಚರಣೆ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿ ಇರುವಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ BIS ನ ಆಲ್ರೆಡಿ UPSC ಕ್ವಶನ್ ಮಾಡಿದೆ. ಸೊ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅನ್ನೋದು ಒಂದು ಸ್ಟ್ಯಾಚ್ಯುಟರಿ ಬಾಡಿ. ಏನ್ ಹೇಳ್ತೀವಿ? ಸ್ಟ್ಯಾಚ್ಯುಟರಿ ಬಾಡಿ ಅಥವಾ ಶಾಸನಬದ್ಧ ಸಂಸ್ಥೆ ಅಂತ ಹೇಳ್ತೀವಿ. ಇದನ್ನ 2016ರಲ್ಲಿ BIS ಆಕ್ಟ್ 2016 ಇದೇ ಟೈಮಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಆಕ್ಟ್ 2016ರಿಂದ ಎಸ್ಟಾಬ್ಲಿಷ್ ಮಾಡ್ತಾರೆ. ಏನಂದ್ರೆ ಇದು ವರ್ಕ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ಸ್ ಕೆಳಗೆ ಕೆಲಸ ಮಾಡುತ್ತೆ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ಸ್ ಕೆಳಗೆ ಕೆಲಸ ಮಾಡುವಂಥ ಒಂದು ಬಾಡಿ ಆಗಿರುತ್ತೆ. ಏನ್ ಮಾಡುತ್ತೆ ಅಂತಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡುವಂಥ ಮೆಟೀರಿಯಲ್ ಆಗ್ಬೋದು, ನೀರ್ ಆಗ್ಬೋದು. ಈ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ಅಂತಾರೆ ಏನು? ಕಬ್ಬಿಣನೇ ಆಗ್ಬೋದು. ಒಂದು ಪ್ರಾಪರ್ ಸ್ಟ್ಯಾಂಡರ್ಡ್ ಆಗಿರಬೇಕು. ಆ ಸ್ಟ್ಯಾಂಡರ್ಡ್ ಆಗಿದ್ದಾಗ ಏನಾಗುತ್ತೆ, ಒಂದು ಸೇಫ್ಟಿ ಎನ್ಶೂರ್ ಮಾಡಿಸ್ಬೋದು. ಸೊ ಹಾಗಾಗಿ ಯಾವ್ದಾದ್ರು ಒಂದು ಮೆಟೀರಿಯಲ್ಗಳನ್ನ ನಾವು ಇಂಡಿಯಾದಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಅದರ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡುತ್ತೆ. ಸೊ ಅದಲ್ಲದೆ ಅದನ್ನ ಸರ್ಟಿಫೈ ಮಾಡುತ್ತೆ. ಈಗ ನೀವು ಕೇಳಿರ್ಬೋದು ISI ಮಾರ್ಕ್ ಆಗ್ಬೋದು, ಹಾಲ್ ಮಾರ್ಕ್ ಆಗ್ಬೋದು, ಈ ತರದನ್ನೆಲ್ಲ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿ ಅವುಗಳಿಗೆ ಸೇಫ್ಟಿ ಎನ್ಶೂರ್ ಮಾಡುವಂಥ ಸರ್ಟಿಫಿಕೇಶನ್ ಕೊಡುವಂಥ ಮಾಡೋ ಕೆಲಸನ ಈ ಒಂದು BIS ಮಾಡುತ್ತೆ. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವೊಂದು ಇನಿಷಿಯೇಟಿವ್ಗಳನ್ನು ತಗೊಳ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಶೈನ್ ಅಂತ ಒಂದು ಇನಿಷಿಯೇಟಿವ್ ತಗೊಳುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ, ಕೇಳ್ಬೋದು ಶೈನ್ ಇನಿಷಿಯೇಟಿವ್ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿರ್ತಾವಲ್ಲ, ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ಆ ಹೆಣ್ಮಕ್ಳುಗಳಿಗೆ ಅದನ್ನ ಟ್ರೈನ್ ಮಾಡುವಂಥದ್ದು. ಒಂದು ಯಾವ್ದಾದ್ರು ಒಂದು ಪ್ರೊಡಕ್ಷನ್ ಮಾಡ್ತಿರ್ತಾರೆ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ, ಅದು ಇಂಡಿಯನ್ ಸ್ಟ್ಯಾಂಡರ್ಡ್ನ ಮೀಟ್ ಆಗೋ ರೀತಿಯಲ್ಲಿ ಪ್ರೊಡಕ್ಷನ್ ಹೆಂಗ್ ಮಾಡೋದು, ಸೊ ಅವ್ರಿಗೆ ಅಲ್ಲೇ ಟ್ರೈನ್ ಮಾಡುವಂತಾಗ್ಬೋದು. ಅಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಸಕ್ಷಮ್ ಅಂತ ಬರುತ್ತೆ, BIS ಜೊತೆನಲ್ಲೇ ಇದೆ. ಇದನ್ನ ಕೇಳೋದು ಸ್ವಲ್ಪ ಕಷ್ಟ, ಬಟ್ ಸಕ್ಷಮ್ ಏನಕ್ಕೆ ಅಂತ ಕೇಳ್ತಾರೆ. BIS ಸಕ್ಷಮ್ ಏನ್ ಸಂಬಂಧಪಟ್ಟಿದ್ದು ಅಂತೇಳಿ ಅಂದ್ರೆ ಈ ಒಂದು ಸ್ಟ್ಯಾಂಡರ್ಡ್ ಒಂದು ಕ್ವಾಲಿಟಿ ಪ್ರಾಡಕ್ಟ್ ನ ಯಾವಾಗ ಇವರು ಪ್ರೊಡ್ಯೂಸ್ ಮಾಡುತ್ತಲ್ಲ ಯಾವ್ದಾದ್ರು ಒಂದು ಇಂಡಸ್ಟ್ರಿ ಅಥವಾ ಒಂದು ಕಂಪನಿಗಳು, ಸೊ ಅವ್ಗಳನ್ನ ರೆಕಗ್ನೈಸ್ ಮಾಡಿ ಅವರ ಎಕ್ಸಲೆನ್ಸ್ ಅನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಡುವಂಥದ್ದು ಈ ಕೆಲಸ ಎಲ್ಲ ಮಾಡುತ್ತೆ. ಸೊ ಹಾಗಾಗಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿನಲ್ಲಿ. ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು ಇಲ್ಲಿ ನೋಡಿ. BIS ಕಾಯ್ದೆ 2016 ಅಡಿಯಲ್ಲಿ ಭಾರತದ ರಾಷ್ಟ್ರೀಯ ಮಾನದಂಡ ಸಂಸ್ಥೆ, ಹೌದಲ್ವಾ, ನ್ಯಾಷನಲ್ ಸ್ಟ್ಯಾಂಡರ್ಡ್ ಬಾಡಿ ಆಗಿ ಸ್ಥಾಪಿಸಲಾಗಿತ್ತು. ಕರೆಕ್ಟ್. BIS ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಹೇಳಿದೆ, ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಲ್ಲ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೂರನೇದು ಬಂದು BIS ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅನ್ನು ISI ಬದಲಾಗಿ ಅಸ್ತಿತ್ವಕ್ಕೆ ತಂದು. ಹೌದು, BIS ಬರೋಕ್ಕಿಂತ ಮುಂಚೆ ISI ಅಂತಿತ್ತು. ಸೊ ಅದನ್ನ ಈಗ ರೀಪ್ಲೇಸ್ ಮಾಡಿ ಇವರು BIS ಅಂತ 2016 ತಂದಿರತ್ತಾಗುತ್ತೆ. ಸೊ ಹಾಗಾಗಿ ಇದು ಮೂರನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಆನ್ಸರ್ ಬಂದು ಎರಡನೇದೊಂದು ತಪ್ಪಾದ್ರೆ 2 ಒಂದು ರಾಂಗ್ ಆದ್ರೆ ಉಳಿದಿದ್ದು 1 and 3 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ಹೋಗೋದಾದ್ರೆ ಸೋಮನಾಥ ಟೆಂಪಲ್ ಸುದ್ದಿನಲ್ಲಿದೆ. ಸೋಮನಾಥ ಟೆಂಪಲ್ ಸ್ವಾಭಿಮಾನ ಪರ್ವ ಸೆಲೆಬ್ರೇಟಿಂಗ್ 1000 years ಆಫ್ ವರ್ಷಿಪ್ ಏನಂತ ಹೇಳ್ತಾ ಇದೆ ಅಂತಂದ್ರೆ, ನೀವು ಈಗ ಯಾವ ಇಯರ್ ಅಲ್ಲಿ ಇದ್ರು ನಾವು ಅಂತದ್ದು 2026ರಲ್ಲಿ, ಹೌದಲ್ವಾ, 2026 ಒಂದು ವರ್ಷಗಳ ಹಿಂದೆ ಏನಾಗಿತ್ತು ಅಂದ್ರೆ 1026ನೇ ವರ್ಷದಲ್ಲಿ ಏನಾಗಿತ್ತು ಅಂತಂದ್ರೆ ಮೊಹಮ್ಮದ್ ಗಜ್ನಿ ಏನ್ ಮಾಡಿರ್ತಾನೆ ಅಂತಂದ್ರೆ ಈ ಒಂದು ಸೋಮನಾಥ ಟೆಂಪಲ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಈ ಸೋಮನಾಥ ಟೆಂಪಲ್ ಎಲ್ಲಿರುವಂತದ್ದು? ಗುಜರಾತ್ ಅಲ್ಲಿ ಇರುವಂತದ್ದು. ಗುಜರಾತ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು ಈ ಒಂದು ಸೋಮನಾಥ ಟೆಂಪಲ್ ಆಗಿರುತ್ತೆ. ಇಲ್ಲಿ ಇದನ್ನ ಅಟ್ಯಾಕ್ ಮಾಡಿ ಅಲ್ಲಿದ್ದಂಥ ಸಂಪತ್ತುಗಳನ್ನ ಲೂಟಿ ಮಾಡಿರ್ತಾನೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಇದ್ದಂತಹ ಪ್ರಖ್ಯಾತ ರಾಜ ಅಂದ್ರೆ ಸೋಲಂಕಿಗಳ ದೊರೆ ಯಾರು? ಭೀಮದೇವ 1 ಅಥವಾ ಭೀಮ 1 ಅಂತ ಕರಿತೀವಲ್ವಾ, ಇವನೇನ್ ಮಾಡ್ತಾನೆ ಅಂತಂದ್ರೆ ಈ ಒಂದು ಟೆಂಪಲ್ ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾನೆ. ಸೊ ಅದು ರೀಕನ್ಸ್ಟ್ರಕ್ಟ್ ಮಾಡಿದ್ದು ಒಂದು 1000 ವರ್ಷಗಳು ಕಳೆದಿದೆ. ಸೊ ಅದನ್ನ ನೆನ್ಪಿಟ್ಟ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ವಾಭಿಮಾನ ಪರ್ವ ಅಂತೇಳಿ ಆಚರಣೆ ಮಾಡ್ತೀವಿ. ಅಂದ್ರೆ ಹೊರಗಿನವ್ರು ಬಂದು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ್ಲೂ ಕೂಡ ನಮ್ಮ ದೇಶೀಯತೆ ಅನ್ನೋದೇನಿದೆ ಅದು ಹಾಳಾಗಿಲ್ಲ, ಆ ಸ್ವಾಭಿಮಾನ ಅನ್ನೋದು ಹಂಗೆ ಉಳ್ಕೊಂಡಿದೆ ಅನ್ನೋದ್ರ ಮೇಲೆ ಪ್ರಖ್ಯಾತವಾಗಿ ಇದನ್ನ ಆಚರಣೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ಸುದ್ದಿನಲ್ಲಿ ಇರುವಂತದ್ದು. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ ಅಂತಂದ್ರೆ ನಿಮಗೆ ಸ್ವಾಮಿನಾಥ ಟೆಂಪಲ್ ಬಗ್ಗೆ ಕ್ವಶನ್ಸ್ ಬರುತ್ತೆ, ನೋಡ್ಕೋಬೇಕಾಗುತ್ತೆ. ಸರಿ, ಸೋಮನಾಥ ಟೆಂಪಲ್ ಬಗ್ಗೆ ಕ್ವಶನ್ ಬರುತ್ತೆ, ನೋಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಮೊಹಮ್ಮದ್ ಗಜ್ನಿ ಬಗ್ಗೆ ಕೇಳ್ಬೋದು, ಅಥವಾ ಭೀಮದೇವ 1 ಬಗ್ಗೆ ಕೇಳ್ಬೋದು, ಅಥವಾ ಸೋಲಂಕಿಗಳ ಬಗ್ಗೆನೂ ಕೇಳ್ಬೋದು.
ಸೊ ನೋಡ್ಕೋಬೇಕಾಗುತ್ತೆ. ಇನ್ನು ಸೋಮನಾಥ ಟೆಂಪಲ್ ಬಗ್ಗೆ ಬಂದ್ರೆ ಯಾವ ತರ ಪ್ರಶ್ನೆ ಬರುತ್ತೆ, ಈಗ ಜ್ಯೋತಿರ್ಲಿಂಗಗಳ ಬಗ್ಗೆ ಆಲ್ರೆಡಿ ಕ್ವಶನ್ ಆಗಿದೆ. ಸೊ ಏನು ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳು ಇದೆಯಲ್ಲ ಅದರಲ್ಲಿ ಮೊದಲನೇದು ಬಂದು ಈ ಸೋಮನಾಥ ಟೆಂಪಲ್ ಆಗಿರುತ್ತೆ. ಸೊ ಆ ರೀತಿ ಏನಾದರೂ ಪ್ರಶ್ನೆ ಕೇಳ್ಬೋದು. ಮತ್ತೆ ಆರ್ಕಿಟೆಕ್ಚರ್, ಇದು ಯಾವ ಒಂದು ಆರ್ಕಿಟೆಕ್ಚರ್ನ ಫಾಲೋ ಮಾಡ್ತಾ ಇದೆ ಅಂತಂದ್ರೆ ಮರ ಗುರ್ಜಾರ, ನೆನ್ಪಿಟ್ಕೋಬೇಕಾಗತ್ತೆ. ಮರ ಗುರ್ಜಾರ ಒಂದು ಆರ್ಕಿಟೆಕ್ಚರ್ನ ಇದು ಫಾಲೋ ಮಾಡ್ತಾ ಇದೆ. ಸಿ ಫಾರ್ ಎಕ್ಸಾಂಪಲ್ ಈ ಟೆಂಪಲ್ ನೋಡೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೋಡಿ. ಸ್ವಲ್ಪ ಏನು ನಗರ ಆರ್ಕಿಟೆಕ್ಚರ್ ಏನಿತ್ತಲ್ಲ ಅದೇ ರೀತಿನಲ್ಲೇ ಇದೆ. ಬಟ್ ಈ ಶಿಖರಗಳೇನಿದೆಯಲ್ಲ ಇದು ಮಲ್ಟಿಪಲ್ ಶಿಖರಗಳಾಗಿದೆ. ಮತ್ತೆ ಕಾರ್ವಿಂಗ್ಸ್ ನೋಡಿ, ಇಂಟ್ರೆನ್ಸಿ ಕಾರ್ವಿಂಗ್ಸ್ ಇದೆ. ಮತ್ತೆ ಮೋರ್ ಪಿಲ್ಲರ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಇದನ್ನ ಬಂದು ಮರ ಗುರ್ಜಾರ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇನ್ನಷ್ಟು ಡೀಟೇಲ್ ಆಗಿ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ತರ ಬರ್ಬೋದು, ಸೋಮನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಶಿವನೆಯ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾಗಿದೆ. ಹೌದು, ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇದರ ಪ್ರಸ್ತುತ ಕಟ್ಟಡ ಭಾರತ ಸ್ವತಂತ್ರ ನಂತರ ಪೂರ್ಣಗೊಳಿಸಲಾಯಿತು. ಒಂದಲ್ಲ ಒಂದು ರೀತಿಯಲ್ಲಿ ಇದು ಹಾಳಾಗ್ತಾನೆ ಇತ್ತು. ಸೊ ಈಗ ಏನು ಪ್ರೆಸೆಂಟ್ ಇದೆಯಲ್ಲ ಅದನ್ನ ಇಂಡಿಪೆಂಡೆನ್ಸ್ ಡೇ ಆದ್ಮೇಲೆ ಅದನ್ನ ಪೂರ್ತಿ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಈ ದೇವಾಲಯವನ್ನು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲ, ಇದನ್ನ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಮರ ಗುರ್ಜರ ಸ್ಟೈಲಲ್ಲಿ. ಸೊ ಹಾಗಾಗಿ ಇದು ದ್ರಾವಿಡ ವಾಸ್ತುಶಿಲ್ಪ ಅಲ್ಲ. ಸೊ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ತಪ್ಪಾಯ್ತು ಅಂದ್ರೆ ಆನ್ಸರ್ 1 ಮತ್ತು 2 ಸರಿ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಮಮತಾ ಬ್ಯಾನರ್ಜಿ ಲೇಸ್ ಫೌಂಡೇಶನ್ ಸ್ಟೋನ್ ಫಾರ್ ಒಂದು ಬ್ರಿಡ್ಜ್. ಏನಕ್ಕೆ, ಒಂದು ಐಲ್ಯಾಂಡ್ ಇದೆ. ಈ ಒಂದು ಐಲ್ಯಾಂಡ್ ಒಂದು ಸಾಗರ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ಸಾಗರ್ ಐಲ್ಯಾಂಡ್ ಅಂತ ಇದು ಲೊಕೇಟ್ ಆಗಿರುವಂಥದ್ದು ವೆಸ್ಟ್ ಬೆಂಗಾಲ್ ಅಲ್ಲಿ. ಇದೇನಂತಂದ್ರೆ ಹೂಗ್ಲಿ ಏನಿದೆಯಲ್ಲ, ಹೂಗ್ಲಿ ರಿವರು ನೋಡಿ ಇಲ್ಲಿ ಹೂಗ್ಲಿ ರಿವರ್ ಏನಿದೆಯಲ್ಲ ವೆಸ್ಟ್ ಬೆಂಗಾಲಲ್ಲಿ ಬರುವಂಥದ್ದು, ಅದರ ತಟದಲ್ಲಿ ಇರುವಂಥದ್ದು ಈ ಸಾಗರ್ ಐಲ್ಯಾಂಡ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯೂಶಲಿ ಮಕರ ಸಂಕ್ರಾಂತಿ ಟೈಮಲ್ಲಿ ಒಂದು ದೊಡ್ಡ ಫೆಸ್ಟಿವಲ್ ನಡೆಯುತ್ತೆ. ಇಲ್ಲಿ ಕಪಿಲ ಮುನಿ ಟೆಂಪಲ್ ಅಂತ ಒಂದು ಬರುತ್ತೆ. ಕಪಿಲ ಮುನಿ ಟೆಂಪಲ್ ಅಂತ ಬರುತ್ತೆ. ಈ ಕಪಿಲ ಮುನಿ ಟೆಂಪಲ್ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ವರ್ಷನೂ ದೊಡ್ಡ ಗ್ಯಾದರಿಂಗ್ ಆಗುತ್ತೆ. ಈ ಕುಂಭಮೇಳ ಏನಾಗುತ್ತಲ್ಲ ಅದಾದ್ಮೇಲೆ ನೆಕ್ಸ್ಟ್ ಇದೇ ಅನ್ನೋ ರೀತಿಯಲ್ಲಿ ದೊಡ್ಡ ಗ್ಯಾದರಿಂಗ್ ಆಗುತ್ತೆ. ಸೊ ಇಲ್ಲಿ ಪೂಜೆಗಳು ಈ ತರದೆಲ್ಲ ನಡೀತಾ ಇರುತ್ತೆ. ಸೊ ಇಲ್ಲಿಗೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಈಗ ಏನಂತಂದ್ರೆ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತೇಳಿ ಈಗ ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು. ನಿಮಗೆ ಪ್ರಶ್ನೆ ಯಾವ ತರ ಬರುತ್ತೆ ಅಂತಂದ್ರೆ ಈ ಸಾಗರ್ ಐಲ್ಯಾಂಡ್ ವಿಶೇಷತೆ ಏನು ಅಂತ ಕೇಳ್ಬೋದು, ಅಥವಾ ಯಾವ ಒಂದು ಜ್ಯೂರಿಸ್ಟಿಕ್ಷನ್ ಬರುತ್ತೆ ಅಂತ ಕೇಳ್ಬೋದು. ಇದು ಬಂದು ವೆಸ್ಟ್ ಬೆಂಗಾಲ್ನ ಜ್ಯೂರಿಸ್ಟಿಕ್ಷನ್ ಬರುತ್ತೆ. ಎಲ್ಲಿರುವಂಥದ್ದು ಇದು ಹೂಗ್ಲಿ ರಿವರ್ನ ತಟದಲ್ಲಿ ಇರುವಂಥದ್ದು. ಮತ್ತೆ ಇದು ಸ್ಪೆಷಾಲಿಟಿ ಏನಂತಂದ್ರೆ ಸುಂದರ್ಬನ್ಸ್ ಅಲ್ಲಿ ಏನಿದೆಯಲ್ಲ ಐಲ್ಯಾಂಡ್ಗಳು ಅದರಲ್ಲೆಲ್ಲ ಲಾರ್ಜೆಸ್ಟ್ ಐಲ್ಯಾಂಡ್ ಇದೇ ಆಗಿರುತ್ತೆ. ಸೊ ಹಾಗಾಗಿ ನೋಡ್ಕೋಬೇಕಾಗುತ್ತೆ ಎಲ್ಲಿ ಬರುತ್ತೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಪ್ರಶ್ನೆ ನೋಡಿ ಸಿಂಪಲ್ ಆಗಿರುತ್ತೆ. ಸಾಗರ್ ದ್ವೀಪವು ಯಾವ ರಾಜ್ಯದ ವ್ಯಾಪ್ತಿಗೆ ಬರುತ್ತದೆ? ಇದು ಬರುವಂಥದ್ದು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಅಂತ ನೆನಪಿಟ್ಕೋಬೇಕಾಗತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಬಿಕಮ್ಸ್ ಫಸ್ಟ್ ಕಂಟ್ರಿ ಟು ಪ್ರೊಡ್ಯೂಸ್ ಇಂಡಿಜಿನಿಯಸ್ ಬಯೋಬಿಟಮಿನ್. ಈ ಬಿಟಮಿನ್ ಅಂದ್ರೆ ಏನ್ ಗೊತ್ತಾ, ಈಗ ನಾವು ರೋಡ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಬ್ಲಾಕ್ ಕಲರ್ ಟಾರ್ ಹಾಕ್ತಾರೆ ಗೊತ್ತಲ್ಲ. ಸೊ ಅದಕ್ಕೆ ಬಿಟಮಿನ್ ಅಂತ ಕರೀತಾರೆ. ನಮ್ದು ಏನ್ ಸ್ಪೆಷಾಲಿಟಿ ಏನಂತಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಬಯೋ ಅಂತಂದ್ರೆ ಏನು, ಇಂಡಿಜಿನಿಯಸ್ ಆಗಿ ನಾವು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಬಯೋ ಯೂಸ್ ಮಾಡ್ತಾ ಇದೀವಿ. ನೀವು ಈ ಒಂದು ಸ್ಟಬಲ್ ಬರ್ನಿಂಗ್ ಬಗ್ಗೆ ಕೇಳಿರ್ಬೋದು. ಏನಾಗುತ್ತೆ ಅಂತಂದ್ರೆ ಈ ಪಂಜಾಬ್ ಮತ್ತೆ ಹರಿಯಾಣ ಈ ಜಾಗಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಭತ್ತನ ನೀರಾವರಿ ಚೆನ್ನಾಗಿರೋದ್ರಿಂದ ತುಂಬಾ ವರ್ಷ ಪೂರ್ತಿ ಬೆಳಿತಾರೆ. ಬೆಳೆದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅದೇನು ಸ್ಟಬಲ್ ಬರುತ್ತಲ್ಲ ವೇಸ್ಟ್ ಆ ನೆಲ್ಲುಲ್ಲು ಅದನ್ನ ಏನ್ ಮಾಡ್ತಾರೆ ಸುಟ್ಬಿಡ್ತಾರೆ. ಚೆನ್ನಾಗಿ ಸುಟ್ಟಾಗ ಏನಾಗುತ್ತೆ ಅದರ ಒಂದು ಪೊಲ್ಯೂಟೆಂಟ್ಸ್ ಏನಾಗುತ್ತೆ ಅಂತಂದ್ರೆ ನೀಟಾಗಿ ಬಂದು ಡೆಲ್ಲಿನಲ್ಲಿ ಸೇರುತ್ತೆ. ಸೊ ಹಾಗಾಗಿ ಡೆಲ್ಲಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗೋದಕ್ಕೆ ಅದು ಒಂದು ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿರುತ್ತಲ್ಲ ಆ ಸ್ಟಬಲ್ ಆ ಸ್ಟಬಲ್ ಏನ್ ಮಾಡ್ತೀವಿ ಅಂತಂದ್ರೆ ಪೈರೋಲಿಸಿಸ್ ಕೇಳಿದಾರೆ. ಇದನ್ನ ಆಲ್ರೆಡಿ UPSC ನಲ್ಲಿ ಪೈರೋಲಿಸಿಸ್ ಬಗ್ಗೆ ಕೇಳಿದ್ದಾರೆ. ಈ ಪೈರೋಲಿಸಿಸ್ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಆಬ್ಸೆನ್ಸ್ ಆಫ್ ದ ಆಕ್ಸಿಜನ್ ವಿತೌಟ್ ಆಕ್ಸಿಜನ್ ಸಪ್ಲೈ ಏನ್ ಮಾಡ್ತೀವಿ ಅಂತಂದ್ರೆ ಈ ವೇಸ್ಟ್ ನ ನಾವು ವಿಟಮಿನ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ವಿಟಮಿನ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ರೋಡ್ ಕನ್ಸ್ಟ್ರಕ್ಷನ್ಸ್ಗೆ ಯೂಸ್ ಮಾಡ್ತಾ ಇದೀವಿ. ಸೊ ಈ ಕೆಲಸ ಮಾಡೋದಕ್ಕೆ ಈಗ ಇಂಡಿಯಾ ಮುಂದಾಗಿದೆ. ಸೊ ಇದನ್ನ ಮಾಡ್ತಾ ಇರೋಂಥದ್ದು ಯಾರು? ಇದನ್ನ ಮಾಡ್ತಾ ಇರೋಂಥದ್ದು CSIR ಕೇಳಿರ್ತಿರಲ್ವಾ, ಸೆಂಟರ್ ಫಾರ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್. ಇದ್ರ ಜೊತೆಗೆ ಇನ್ನೊಂದು ಕೆಳಗಡೆ ಇರೋದೊಂದು ಬಾಡಿ ಬರುತ್ತೆ, ಅದು ಬಂದು IRR ಅಂತ ಕರಿತೀವಿ. ಸಾರಿ CRRI ಅಂತ ಬರುತ್ತೆ. CRRI ಅಂತಂದ್ರೆ ಸೆಂಟರ್ ಫಾರ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ಸೊ ಇವರಿಬ್ರು ಕೊಲಾಬ್ರೇಟ್ ಆಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಒಂದು ಬಯೋ ವಿಟಮಿನ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ ನೆನ್ಪಿಟ್ಕೋಬೇಕಾಗುತ್ತೆ ಯಾರು ಅಂತ ಹೇಳ್ಬಿಟ್ಟು. ಇದ್ರ ಉದ್ದೇಶ ಏನು ಅಂತ ತಿಳ್ಕೊಬೇಕಾಗುತ್ತೆ. ಪ್ರಶ್ನೆ ಬಂದ್ರೆ ಯಾವ ತರ ಬರುತ್ತೆ, ಹೆದ್ದಾರಿ ನಿರ್ಮಾಣಕ್ಕಾಗಿ ಸ್ಥಳೀಯವಾಗಿ ಜೈವಿಕ ವಿಟಮಿನ್ ಅಥವಾ ಬಯೋಬಿಟಮಿನ್ ಉತ್ಪಾದಿಸುವ ವಿಶ್ವದ ಮೊದಲ ದೇಶ ಭಾರತವಾಗಿದೆ. ಹೌದು, ಹೀಗಳಿಗೆ ನಮಗೆ ಇದೆ, ನಾವೇ ಫಸ್ಟ್ ಟೈಮ್ ಬಿಲ್ಡ್ ಮಾಡ್ತಾ ಇರೋಂಥದ್ದು. ಭಾರತದಲ್ಲಿ ಬಳಸಲಾಗುವ ಜೈವಿಕ ವಿಟಮಿನ್ ಅನ್ನು ಕೃಷಿ ತ್ಯಾಜ್ಯದಿಂದ ಅಥವಾ ಫಾರ್ಮ್ ವೇಸ್ಟ್ ಏನ್ ಬರುತ್ತಲ್ಲ ಅದರಿಂದ ಉತ್ಪಾದಿಸಲಾಗುತ್ತದೆ. ಇದು ರಸ್ತೆ ನಿರ್ಮಾಣವನ್ನು ಹೆಚ್ಚು ಪರಿಸರ ಸ್ನೇಹಿಗೊಳಿಸುತ್ತದೆ. ಹೌದು, ನಾವು ಇದಕ್ಕೆ ಫಾಸಿಲ್ ಫ್ಯೂಲ್ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಪರಿಸರ ಸ್ನೇಹಿಯಾಗಿದೆ. ಸೊ ಆನ್ಸರ್ ಬಂದು 2 ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಮಾಧವ್ ಗಾಡ್ಗಿಲ್ ಎಕಾಲಜಿಸ್ಟ್ ಹೂ ಚಾಂಪಿಯನ್ ಕನ್ಸರ್ವೇಷನ್ ಆಫ್ ಫ್ರಜೈಲ್ ವೆಸ್ಟರ್ನ್ ಘಾಟ್ಸ್
ಪಾಸಸ್ ಅವೆ. ಹೌದು, ಇವರು 83ನೇ ವಯಸ್ಸಿನಲ್ಲಿ ಈಗ ತಮ್ಮ ಕೊನೆ ಉಸಿರು ಎಳೆದಿದ್ದಾರೆ. ಸೊ ಹಾಗಾಗಿ ಇವರು ಸುದ್ದಿನಲ್ಲಿ ಇರುವಂಥದ್ದು. ಮಾಧವ್ ಗಾಡ್ಗಿಲ್ ಅವರು ಬಂದು ಮೂಲತಃ ಮಹಾರಾಷ್ಟ್ರ ಪುಣೆಯವರು. ಇವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ತಮ್ಮ ಎಜುಕೇಶನ್ ಮುಗಿಸ್ಬಿಟ್ಟು ಇಂಡಿಯಾದಲ್ಲಿ ಬರ್ತಾರೆ. ಇಂಡಿಯಾಗೆ ಬಂದು ತಮ್ಮ ಪರಿಸರ ಪ್ರಜ್ಞೆಯಿಂದ ಹಿಡಿದು ಪರಿಸರ ಪ್ರಜ್ಞೆಯಿಂದ ಏನ್ ಮಾಡ್ತಾರೆ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಆಗ್ಬೋದು, ಬೇರೆ ಬೇರೆ ಪರಿಸರಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಮಾಡ್ತಾರೆ. ಇವ್ರಿಗೆ ಏನು ನಮ್ದು ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ಬರುತ್ತಲ್ಲ 1986 ಅಲ್ಲಿ ನೀಲಗಿರಿ ಬಯೋಸ್ಫಿಯರ್ ಏನ್ ಬರುತ್ತಲ್ಲ, ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಏನ್ ಬರುತ್ತಲ್ಲ, ಸೊ ಅದನ್ನ ಕನ್ಸರ್ವೇಷನ್ ಮಾಡೋದಕ್ಕೆ ಲೀಡ್ ತಗೊಂಡಿದ್ದವರೇ ಇವರು. ಅಷ್ಟೇ ಅಲ್ಲದೆ ಇವರಿಗೆ ಈ ಒಂದು ಕೆಲಸಗಳಿಗೆಲ್ಲ ಏನ್ ಮಾಡ್ತಾರೆ ಅಂತ 1981 ಅಲ್ಲೇ ಇವರಿಗೆ ಪದ್ಮಶ್ರೀ ಕೂಡ ಬಂದಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ, ಪದ್ಮಶ್ರೀ ಅವಾರ್ಡ್ ಕೂಡ ಬರುತ್ತೆ. ನಂತರದಲ್ಲಿ 2006 ಅಲ್ಲಿ ಇವರಿಗೆ ಪದ್ಮ ವಿಭೂಷಣ ಕೂಡ ಬರುತ್ತೆ. ಪದ್ಮವಿಭೂಷಣ ಬರುತ್ತೆ. ಮತ್ತೆ 2014ರಲ್ಲಿ ಇವರಿಗೆ ಚಾಂಪಿಯನ್ ಆಫ್ ದ ಅರ್ತ್ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡ್ ಕೂಡ ಕೊಡ್ತಾರೆ. ಯಾರು ಕೊಡುವಂಥದ್ದು ಇದನ್ನ? UNEP ಕೊಡುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾದ್ರು ವ್ಯಕ್ತಿ ಸುದ್ದಿನಲ್ಲಿ ಇದ್ರು ಅಂತಂದ್ರೆ ಅವ್ರ ಅಚೀವ್ಮೆಂಟ್ಗಳಾಗ್ಬೋದು ಅಥವಾ ಅವ್ರ ರೆಕಗ್ನೈಸೇಷನ್ಗಳಾಗ್ಬೋದು, ಅವಾರ್ಡ್ಗಳಾಗ್ಬೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂತಂದ್ರೆ ಎಕ್ಸಾಮ್ನಲ್ಲಿ ಅದನ್ನೇ ಕೇಳುವಂಥದ್ದು. ಇದಲ್ಲದೆ ಇನ್ನು ಯಾವ್ದ್ರಲ್ಲಿ ಇವರು ಹೆಸರುವಾಸಿಯಾಗಿದ್ರು ಅಂತಂದ್ರೆ ವೆಸ್ಟರ್ನ್ ಘಾಟ್ನ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಕಮಿಟಿಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಡಿಕ್ಲೇರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಫಸ್ಟ್ ಏನ್ ಮಾಡಿರ್ತಾರೆ ಅಂತಂದ್ರೆ ಈಗ ಮಾಧವ್ ಗಡ್ಗಿಲ್ ಕಮಿಟಿ ಅವ್ರನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದನ್ನು ಸುಮಾರು 2011ರಲ್ಲಿ ಅಪಾಯಿಂಟ್ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಆ ವೆಸ್ಟರ್ನ್ ಘಾಟ್ನ ಸೆನ್ಸಿಟಿವಿಟಿನ ಅರ್ಥ ಮಾಡ್ಕೊಂಡಂತ ಮಾಧವ್ ಗಾಡ್ಗಿಲ್ ಅವರು ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ನೀವು ಎಕೋ ಸೆನ್ಸಿಟಿವ್ ಝೋನ್ ಅಂತಾಗ್ಲಿ ಡಿಕ್ಲೇರ್ ಮಾಡಬೇಕು. ಅಟ್ಲೀಸ್ಟ್ 75% ಏನಿದೆಯಲ್ಲ ಅದಂತೂ ಕ್ರಿಟಿಕಲ್ ಝೋನ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ತಾರೆ. ನಂತರದಲ್ಲಿ ಏನಾಗುತ್ತೆ ಅಂತಂದ್ರೆ ಕಸ್ತೂರಿರಂಗನ್ ಕಮಿಟಿನ ಅಪಾಯಿಂಟ್ ಮಾಡ್ತಾರೆ. ಅವ್ರು ಬಂದು 37% ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ತಾರೆ. ಏನಿವೆ ಆ ಒಂದು ಕನ್ಸರ್ವೇಷನ್ ಪ್ರಾಜೆಕ್ಟ್ ಅಲ್ಲೂ ಕೂಡ ಇವರ ಒಂದು ವಿಚಾರಗಳನ್ನ ನಾವು ನೆನ್ಪು ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಇವ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಯಾವ ರೀತಿ ಬರ್ಬೋದು ಪ್ರಶ್ನೆ ಬಂತು ಅಂತಂದ್ರೆ, ಪಶ್ಚಿಮ ಘಟ್ಟಗಳು ಮತ್ತು ಮಾಧವ ಗಾಡ್ಗಿಲ್ ಅವರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಶ್ಚಿಮ ಘಟ್ಟಗಳಲ್ಲಿ ಕಾರ್ಯಕ್ಕಾಗಿ ಮಾಧವ ಗಾಡ್ಗಿಲ್ ಅವರಿಗೆ 2024ರಲ್ಲಿ ವಿಶ್ವಸಂಸ್ಥೆಯ UNEP ಅಂತ ಹೇಳಿದ್ನಲ್ಲ, ಅದೇನೆ ವಿಶ್ವಸಂಸ್ಥೆಯ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ನೀಡಿ ಗೌರವಿಸಲಾಯಿತು. ಹೌದು, ಈ ಅವಾರ್ಡ್ ಕೊಟ್ಟು ಇವರನ್ನ ಗೌರವಿಸಿದ್ದಾರೆ. ಮಾಧವ್ ಗಾಡ್ಗಿಲ್ ವರದಿಯು ಪಶ್ಚಿಮ ಘಟ್ಟಗಳ ಕೇವಲ 37% ಭಾಗವನ್ನು ಮಾತ್ರ ಪರಿಸರ ಸೂಕ್ಷ್ಮ ಪ್ರದೇಶ ಅಥವಾ ಎಕೋ ಸೆನ್ಸಿಟಿವ್ ಝೋನ್ ಎಂದು ಘೋಷಿಸಲು ಶಿಫಾರಸು ಮಾಡಿದೆ. ಇಲ್ಲ, 37% ಮಾಡಬೇಕು ಅಂತ ಹೇಳಿದ್ದು ಕಸ್ತೂರಿ ರಂಗನ್ ಕಮಿಷನ್. ಸೊ ಹಾಗಾಗಿ ಮಾಧವ್ ಗಾಡ್ಗಿಲ್ ಕಮಿಷನ್ ಏನ್ ಹೇಳಿತ್ತು ಅಂತಂದ್ರೆ ಎಂಟೈನ್ ವೆಸ್ಟರ್ನ್ ಘಾಟ್ಸ್ ನ ನೀವು ಎಕೋ ಸೆನ್ಸಿಟಿವ್ ಝೋನ್ ಅಂತ ಡಿಕ್ಲೇರ್ ಮಾಡಿ, ಅದರಲ್ಲಿ 75% ಅನ್ನ ನೀವು ಕ್ರಿಟಿಕಲ್ ಝೋನ್ ಅಂತಾದ್ರೂ ಡಿಕ್ಲೇರ್ ಮಾಡಲೇಬೇಕು ಅಂತ ಹೇಳಿತ್ತು. ಸೊ ಹಾಗಾಗಿ ಈ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮಾತ್ರ ಆಗುತ್ತೆ. ಮುಂದಿನ ಆರ್ಟಿಕಲ್ ಬಂದು ಒಂದು ಅಂಕ ಸಮುದ್ರ ಬಗ್ಗೆ ಇದೆ. ಅಂಕ ಸಮುದ್ರ ಅಂತಂದ್ರೆ ಈಗ ಲಾಸ್ಟ್ ಇಯರ್ ಇದ್ದರೂ ಸುದ್ದಿನಲ್ಲಿತ್ತು. ಏನಂತಂದ್ರೆ ಈಗ ಕರ್ನಾಟಕದ ಈ ಅಂಕ ಸಮುದ್ರದಲ್ಲಿ ಬರ್ಡ್ ಸ್ಪೀಷಸ್, ಮೈಗ್ರೇಟರಿ ಸ್ಪೀಷಸ್, ಈ ವಿಂಟರ್ ಟೈಮ್ ಇದೆಯಲ್ಲ, ಸೊ ಮೈಗ್ರೇಟರಿ ಸ್ಪೀಷಸ್ ಬರುವಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದು. ಇದು ಲಾಸ್ಟ್ ಇಯರ್ ಇಂದ ಸುದ್ದಿ ಇದೆ. ಲಾಸ್ಟ್ ಇಯರ್ ಯಾಕೆ ಅಂತಂದ್ರೆ 2024ರಲ್ಲಿ ಇದನ್ನ ಏನ್ ಮಾಡಿದ್ರು ಅಂತಂದ್ರೆ ರಾಮ್ಸಾರ್ ಸೈಟ್ ಅಂತೇಳಿ ಡೆಸಿಗ್ನೇಟ್ ಮಾಡಿದ್ರು. ರಾಮ್ಸಾರ್ ಸೈಟ್ಸ್ ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ತೀವಿ, ರಾಮ್ಸಾರ್ ಸೈಟ್ಸ್ ಬಗ್ಗೆ ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ದೀನಿ. ರಾಮ್ಸಾರ್ ಸೈಟ್ ಅಂತ ಡಿಕ್ಲೇರ್ ಮಾಡೋದು ಅಂತಂದ್ರೆ ಸೊ ಅದು ವರ್ಲ್ಡ್ ವೈಡ್ ರೆಕಗ್ನೇಷನ್ ಸಿಗುತ್ತೆ, ಅದು ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಂಡಿಯಾದಲ್ಲಿ ಕೆಲವೊಂದು ಜೋಗ ಪ್ರದೇಶಗಳನ್ನ ಗುಡಿಸಿ ಅದರ ಒಂದು ಕ್ಯಾಲಿಬರ್ ಅಥವಾ ಅದನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತ ಹೇಳಿ ಅದನ್ನು ನಾವು ರಾಮ್ಸಾರ್ ಸೈಟ್ ಅಂತ ಡಿಕ್ಲೇರ್ ಮಾಡ್ತಾ ಇದೀವಿ. ಸೊ ಕರ್ನಾಟಕದಲ್ಲಿ ಇದು ರೆಕಗ್ನೈಸ್ ಮಾಡಿರುವಂತಾಗಿರುತ್ತೆ. ಮತ್ತೆ ಇದನ್ನ ರಾಮ್ಸಾರ್ ಸೈಟ್ ಅಂತ ಡಿಕ್ಲೇರ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಕನ್ಸರ್ವೇಷನ್ ರಿಸರ್ವ್ ಅಂತಾನು ಕರ್ನಾಟಕದಲ್ಲಿ ಡಿಕ್ಲೇರ್ ಮಾಡಿರ್ತಾರೆ. ನೆನ್ಪಿಟ್ಕೋಬೇಕಾದ್ರೆ ಕನ್ಸರ್ವೇಷನ್ ರಿಸರ್ವ್. ಇದನ್ನ ಯಾವ್ದ್ರ ಅಂಡರ್ ಅಲ್ಲಿ ಮಾಡುವಂಥದ್ದು ಅಂತಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1986 ಏನಿತ್ತಲ್ಲ, ಸೊ ಇದರ ಅಂಡರ್ ಅಲ್ಲಿ ಏನ್ ಮಾಡಿರ್ತೀವಿ ಅಂತಂದ್ರೆ ಕನ್ಸರ್ವೇಷನ್ ರಿಸರ್ವ್ ಅಂತೇಳಿ ಮೊದಲೇ ಡಿಕ್ಲೇರ್ ಮಾಡಿರ್ತೀವಿ. ಸೊ ನಾವು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಈ ಒಂದು ಏನ್ ಅಂಕ ಸಮುದ್ರ ಇದೆಯಲ್ಲ, ಇದು ಲೊಕೇಟ್ ಆಗಿರುವಂತದ್ದು ಯಾವ ಡಿಸ್ಟಿಕ್? ವಿಜಯನಗರ. ಇದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಗುತ್ತೆ. ಇದು ವಿಜಯನಗರದಲ್ಲಿ ಲೊಕೇಟ್ ಆಗಿರುವಂತದ್ದು. ಈ ತುಂಗಭದ್ರಾ ಏನಿದೆಯಲ್ಲ ಬ್ಯಾಕ್ ವಾಟರ್, ಸೊ ಈ ತುಂಗಭದ್ರಾ ಬ್ಯಾಕ್ ವಾಟರ್ ಅಲ್ಲಿ ಇದನ್ನ ನೋಡಕ್ ಸಿಗುವಂತದ್ದು. ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದು ವೆಟ್ಲ್ಯಾಂಡ್ ಗಳು ಸುದ್ದಿನಲ್ಲಿದ್ದು ಅಂತಂದ್ರೆ ಅದು ಮ್ಯಾನ್ ಮೇಡ್ ನ್ಯಾಚುರಲ್ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಆಗುತ್ತೆ. ಮ್ಯಾನ್ ಮೇಡ್ ಇದನ್ನ ಕೇಳಿದಾರೆ UPSC ನಲ್ಲಿ. ಯಾವ ತರ ಕೇಳಿದ್ರು ಅಂತಂದ್ರೆ ಕೊಡೈಕೆನಾಲ್ ಅಂತ ಕೊಟ್ಬಿಟ್ಟು ಅದು ಯಾವ ತರ ವೆಟ್ಲ್ಯಾಂಡ್ ಅಂತ ಕೇಳಿದ್ರು, ಮ್ಯಾನ್ ಮೇಡ್ ನ್ಯಾಚುರಲ್ ಅಂತ ಕೇಳಿದ್ರು. ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದು ನೋಡ್ಕೋಬೇಕಾಗುತ್ತೆ. ಇನ್ನು ರಾಮ್ಸಾರ್ ಸೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ರಾಮ್ಸಾರ್ ಸೈಟ್ಸ್ ಅಂತ ಬಂದಾಗ ಕರ್ನಾಟಕದಲ್ಲಿ ಯೂಶಲಿ ನಾವು 4 ನೋಡ್ತೀವಿ. ಹೆಂಗ್ ನೆನ್ಪಿಟ್ಕೋಬೇಕು? ಅದಕ್ಕೆ ಒಂದು ಟ್ರಿಕ್ ಇಟ್ಕೋಬೋಣ. ಏನು? ರಾಮ ಅಂತ ನೆನ್ಪಿಟ್ಕೋಬಹುದು. ರಾಮ ಅಂತಂದ್ರೆ ಮೊದಲನೇದು ಅಂಕ ಸಮುದ್ರದ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ವಿ. ಉಳಿದಿರುವಂತದ್ದೇನು? ಇದು ಒಂದು ರಂಗನತಿಟ್ಟು. ಇದು ಎಲ್ಲಿ ಲೊಕೇಟ್ ಆಗಿರುವಂಥದ್ದು? ಮಂಡ್ಯ, ಹೌದಲ್ವಾ? ಮಂಡ್ಯದಲ್ಲಿ ಲೊಕೇಟ್ ಆಗಿರುವಂಥದ್ದು. ಅದನ್ನ ಬಿಟ್ಟರೆ ಇದು ಬಂದು ಅಘನಾಶಿನಿ. ಇದು ಲೊಕೇಟ್ ಆಗಿರುವಂಥದ್ದು ಎಲ್ಲಿ? ಉತ್ತರ ಕನ್ನಡ ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ಬಂದು ಮಾಗಡಿ ಕೆರೆ, ಇದು ಲೊಕೇಟ್ ಆಗಿರುವಂಥದ್ದು ಗದಗಲ್ಲಿ.
ಗದಗಲ್ಲಿ ಲೊಕೇಟ್ ಆಗಿರುವಂಥದ್ದು. ಸೊ ನೀವು ರಾಮ ಅನ್ನೋ ಟ್ರಿಕ್ ನೆನ್ಪಿಟ್ಕೊಂಡ್ರೆ ಕರ್ನಾಟಕದಲ್ಲಿ ಲೊಕೇಟ್ ಆಗಿರುವಂಥ 4 ವೆಟ್ಲ್ಯಾಂಡ್ಸ್ಗಳು ನಿಮ್ಗೆ ನೆನಪಾಗುತ್ತೆ. ಸೊ ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ಬಂದ್ರೆ ಪ್ರಶ್ನೆ ಯಾವ ತರ ಬರುತ್ತೆ, ಅಂಕಸಮುದ್ರ ಪಕ್ಷಿಧಾಮಕ್ಕೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂಕಸಮುದ್ರವು ಮಾನವ ನಿರ್ಮಿತ, ಹೇಳಿದ್ನಲ್ಲ, ಮಾನವ ನಿರ್ಮಿತ ಜೋಗು ಪ್ರದೇಶವಾಗಿದ್ದು ಇದನ್ನು ರಾಮ್ಸರ್ ತಾಣವೆಂದು ಘೋಷಿಸಲಾಗಿದೆ. ಹೌದು, ಮತ್ತು ಇದರ ವಲಸೆ ಹಾಗೂ ಸ್ಥಳೀಯ ಪಕ್ಷಿಗಳ ಪ್ರಭೇದಗಳಿಗೆ ಆಶ್ರಯ ನೀಡುತ್ತದೆ. ಇದು ಸರಿಯಾಗಿದೆ. ರಾಮ್ಸರ್ ತಾಣದ ಮಾನ್ಯತೆಯನ್ನು ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಇಲ್ಲ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಿಂದ ತಂದಿರೋದಲ್ಲ, ರಾಮ್ಸರ್ ಕನ್ವೆನ್ಷನ್ ಅಂತಾನೆ ಇದೆ. ಸೊ ಅದರಲ್ಲಿ ನಾವು ರಾಮ್ಸರ್ ಸೈಟ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ, ನಾಟ್ ಅಂಡರ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 ಮಾತ್ರ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಧಾರವಾಡ ಟಾಪ್ ಸ್ಟೇಟ್ ಇನ್ ಗ್ಯಾರಂಟಿ ಸ್ಕೀಮ್ಸ್. ಗ್ಯಾರಂಟಿ ಸ್ಕೀಮ್ಸ್ಗಳು ನಮ್ಗೆ ಪಂಚ ಗ್ಯಾರಂಟಿಗಳೇನು ಕೊಟ್ಟಿದಾರಲ್ಲ, ಯಾವ್ಯಾವುದು, ಯುವ ನಿಧಿ, ಆಮೇಲೆ ಗೃಹಲಕ್ಷ್ಮಿ, ಗೃಹ ಭಾಗ್ಯ, ನಂತರದಲ್ಲಿ ಶಕ್ತಿ, ಇನ್ನೊಂದು ಯಾವುದು, ಅನ್ನಭಾಗ್ಯ. ಸೊ ಈ ಒಂದು 5 ಗ್ಯಾರಂಟಿ ಸ್ಕೀಮ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಈಗ ಧಾರವಾಡ ಟಾಪ್ ಅಲ್ಲಿ ಇದೆಯಂತೆ. ಇದೊಂದು ಸಣ್ಣ ಅಪ್ಡೇಟ್ ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ಒಂದು ಈ ಸ್ಕೀಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ಬೋದು, ಯುವ ನಿಧಿ ಅಂದ್ರೆ ಏನು, ಗೃಹಲಕ್ಷ್ಮಿ ಅಂದ್ರೆ ಏನು, ಕ್ರೈಟೀರಿಯಾ ಇದೆ, ಈ ತರದಲ್ಲ. ಅದನ್ನ ಬಿಟ್ರೆ ಯಾವ ಒಂದು ಡಿಸ್ಟಿಕ್ ಇದರಲ್ಲಿ ಇಂಪ್ಲಿಮೆಂಟೇಷನ್ ಟಾಪ್ ಇದೆ ಅಂತ ಕೇಳ್ಬೋದು. ಧಾರವಾಡ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಈ ಸ್ಮಾಲ್ ಅಪ್ಡೇಟ್ ಅಂತ ಇವನ್ ಕ್ವಶನ್ ಬಂದ್ರು ಇದೇ ರೀತಿನಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 5 ರಾಜ್ಯ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದಲ್ಲಿ ಕರ್ನಾಟಕದ ಯಾವ ಜಿಲ್ಲೆ 1ನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ಧಾರವಾಡ. ಮುಂದಿನ ಒಂದು ಆರ್ಟಿಕಲ್ಗೆ ಹೋಗೋದಾದ್ರೆ, ಈಗ CM ಅವ್ರು ಏನಿದ್ದಾರಲ್ಲ ಸಿದ್ದರಾಮಯ್ಯನವರು, ಇವರು ಏನಂತಂದ್ರೆ ಈಗ ಒಂದು ದಾಖಲೆ ಆಗಿದೆ ಕರ್ನಾಟಕದಲ್ಲಿ. ಈಗ ಹೈಯೆಸ್ಟ್ ನಂಬರ್ ಆಫ್ ಡೇಸ್ CM ಆಗಿ ಕಳೆದಿರೋದು ಅಂತ ತಗೊಂಡ್ರೆ ನಾವು ದೇವರಾಜ ಅರಸರು ನೋಡ್ತೀವಿ. ದೇವರಾಜ ಅರಸರು ಎಷ್ಟು ದಿನ ಇದ್ರು ಅಂತಂದ್ರೆ 7 ವರ್ಷ 238 ದಿನ. 238 ದಿನ ಇವರು ಕಾಲ ಕಳೆದಿದ್ರು, CM ಆಗಿ ಇದ್ರು. ಸೊ ಈ ದಿನನ ಈಗ ಸರ್ಪಾಸ್ ಮಾಡಿ ಸಿದ್ದರಾಮಯ್ಯನವರು ಮುಂದುವರಿತಾ ಇದ್ದಾರೆ. ಅಂದ್ರೆ ದೇವರಾಜ ಅರಸು ಬಗ್ಗೆ ನೋಡ್ಬೇಕು ಅಂತಂದ್ರೆ ಸಾಕಷ್ಟು ನೋಡ್ಕೋಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ದೇವರಾಜ ಅರಸು ಅವರ ಟೈಮ್ ಪೀರಿಯಡ್ ಬಂದು 1972ರಿಂದ 77 ಈ ಟೈಮ್ ಪೀರಿಯಡ್ ಅಲ್ಲಿ ಕಂಪ್ಲೀಟ್ ಆಗಿ 5 ವರ್ಷ CM ಆಗಿ ಯಾರಾದ್ರೂ ಕಾಲ ಕಳೆದಿದ್ರು ಅಂತಂದ್ರೆ ದೇವರಾಜ ಅರಸು ಅವರು ಆಗಿದ್ರು. ಅದಾದ್ಮೇಲೂ ಕೂಡ ಇವ್ರಿಗೆ 78 ಮತ್ತೆ 80s ಈ ಟೈಮ್ ಪೀರಿಯಡ್ ಅಲ್ಲಿ ಕೂಡ ಮತ್ತೆ CM ಆಗಿರ್ತಾರೆ. ಸೊ ಓವರ್ ಆಲ್ ಆಗಿ ಇವರು 7 ವರ್ಷ 238 ದಿನ CM ಆಗಿ ಕಾಲ ಕಳೆದಿರ್ತಾರೆ. ಆ ಟೈಮ್ ನ ನಾವು ಏನಂತ ಹೇಳ್ಬೋದು ಅಂತಂದ್ರೆ ಸೈಲೆಂಟ್ ಸೋಷಿಯಲ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಅಂದ್ರೆ ಸೋಷಿಯಲ್ ರೆವಲ್ಯೂಷನ್ ಅಂತಂದ್ರೆ ಸಾಮಾಜಿಕ ಬದಲಾವಣೆಗಳು ಸಾಕಷ್ಟು ಆಗ್ತವೆ. ಈ ಫಾರ್ ಎಕ್ಸಾಂಪಲ್ ಮ್ಯಾನ್ಯುವಲ್ ಸ್ಕೇವೆಂಜಿಂಗ್ ಆಗ್ಬೋದು, ಅದನ್ನ ಅಬಾಲಿಷ್ ಮಾಡ್ತಾರೆ. ಬಾಂಡೆಡ್ ಲೇಬರ್ ನ ಅಬಾಲಿಷ್ ಮಾಡ್ತಾರೆ. ಲ್ಯಾಂಡ್ ರಿಫಾರ್ಮ್ಸ್ ಅಂದ ತಕ್ಷಣ ನಮಗೆ ಫಸ್ಟ್ ಹರಿಕಾರ ಅಂತ ನೆನಪಾಗೋದೇ ದೇವರಾಜ ಅರಸು ಸರ್ ಆಗಿರ್ತಾರೆ. ಹೌದಲ್ವಾ, ಉಳುವವನೇ ಭೂಮಿ ಒಡೆಯ ಅಂತ ಕೂಗಿ ಹೇಳಿದ್ದೆ ಇವರು. ಲ್ಯಾಂಡ್ ರಿಫಾರ್ಮ್ಸ್ ಅಂತಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ ಹೆಚ್ಚಿಗೆ ಯಾರು ಲ್ಯಾಂಡ್ ಇತ್ತೋ ಅದನ್ನ ಲ್ಯಾಂಡ್ ಸೀಲಿಂಗ್ ಮಾಡಿ ಅದನ್ನ ಗೌರ್ಮೆಂಟ್ ಕಾನ್ಸಾಲಿಡೇಟ್ ಮಾಡ್ಕೊಂಡು ಯಾರಿಗೆ ಇರ್ಲಿಲ್ವೋ ಅವ್ರಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸನ ಮಾಡಿದಾಗಿರುತ್ತೆ. ಸೊ ಹಂಗ ಅಷ್ಟೇ ಅಲ್ಲ, ಈಗ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಗ್ಬೋದು, ಮೈನಾರಿಟೀಸ್ ಕಮ್ಯುನಿಟೀಸ್ ಆಗ್ಬೋದು, ಸಾಕಷ್ಟು ಕೆಲಸಗಳನ್ನ ದೇವರಾಜ ಅರಸು ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಬೇಸಿಕ್ಸ್ ಅವ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಸಿದ್ದರಾಮಯ್ಯ ಅವರು ಅಂತ ಬಂದ್ರೆ ಇವರು ಅಷ್ಟೇ 2013ರಲ್ಲಿ ಇವರು ಫಸ್ಟ್ CM ಆಗಿದ್ದು. ನಂತರ ದೇವರಾಜ ಅರಸು ಅವ್ರು ಬಿಟ್ರೆ ನೆಕ್ಸ್ಟ್ ಈಗ ಎಷ್ಟು ಅಲ್ಲಿಗೆ 5 ವರ್ಷ ಅಂತಂದ್ರೂ 18ರವರೆಗೂ ಕಂಪ್ಲೀಟ್ ಆಗಿ 5 ವರ್ಷನ ಕಂಪ್ಲೀಟ್ ಮಾಡಿದವರು ಇವರೇ ಆಗಿರ್ತಾರೆ. ಈಗ ಮತ್ತೆ ಇನ್ನೊಂದು ಟರ್ಮ್ ಅಲ್ಲಿ CM ಆಗ್ತಾ ಇದ್ದಾರೆ. ಈ ಒಂದು ಟೈಮ್ ಪೀರಿಯಡ್ ಏನಿತ್ತಲ್ಲ ಅದನ್ನ ಮುಗ್ದೋಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಹೈಯೆಸ್ಟ್ ಲಾಂಗೆಸ್ಟ್ CM ಸರ್ವೈವಿಂಗ್ CM ಅಂತ ಯಾರನ್ನ ಇದ್ರೆ ಅದು CM ಅಂತ ಸಿದ್ದರಾಮಯ್ಯನವರು ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇವ್ರದ್ದು ಏನಂತಂದ್ರೆ ಇನ್ನೊಂದು ರೆಕಾರ್ಡ್ ಅಂತಂದ್ರೆ ಹೈಯೆಸ್ಟ್ ಬಜೆಟ್ ಇವರು ಅನೌನ್ಸ್ ಮಾಡಿರುವಂಥದ್ದು, ಅಂದ್ರೆ ಇಂಪ್ಲಿಮೆಂಟ್ ಮಾಡಿರುವಂಥದ್ದಾಗಿರುತ್ತೆ. ಸುಮಾರು 18 ಬಜೆಟ್ಗಳನ್ನ ಇವರು ಮಂಡಿಸಿರ್ತಾರೆ. ಸೊ ಅದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಇನ್ನೊಂದು ಫ್ಯಾಕ್ಟ್ಸ್. ಮತ್ತೆ ಇವ್ರು ಬಂದು ತಮ್ಮ ಭಾಗ್ಯ ಗ್ಯಾರಂಟಿ ಸ್ಕೀಮ್ಸ್ಗಳಿಂದನೇ ಹೆಸರುವಾಸಿ ಆಗಿರುತ್ತೆ. ಇನ್ನು ಕ್ವಶನ್ ಬಂದ್ರೆ ಯಾವ ತರ ಬರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ದೇವರಾಜ ಅರಸು ಅವರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಿದ್ದರಾಮಯ್ಯನವರು ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಹೌದು, ಇದೇ ಸುದ್ದಿನಲ್ಲಿದ್ದು ದೇವರಾಜ ಅರಸು ಅವರ ಸರ್ಕಾರವು ಜೀತ ಪದ್ಧತಿಯನ್ನು ರದ್ದುಗೊಳಿಸಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲಹುರುವ ಪದ್ಧತಿ, ಈಗ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಬಗ್ಗೆ ಹೇಳಿದ್ನಲ್ಲ ಅದನ್ನು ಅಬಾಲಿಷನ್ ಮಾಡಿಸ್ತಾರೆ. ನಿರ್ಮೂಲನೆ ಮಾಡಿದ್ದಕ್ಕಾಗಿ ಹೆಸರುವಾಸಿಯಾಗಿದೆ. ಹೌದು, ಇವರು ಅದಕ್ಕೆ ಹೇಳಿದ್ದು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಾನೆ ಕರಿತಿದ್ರು ಇವ್ರನ್ನ. ಸೊ ಹಾಗಾಗಿ ಇದು ಸರಿಯಾಗುತ್ತೆ. ಇದಕ್ಕೆ 2 ಮೊದಲು 1 ಮತ್ತು 2 ಸರಿಯಾಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ನ್ಯೂ 153 acres ಲಂಗ್ ಸ್ಪೇಸ್ ಪ್ರಪೋಸ್ ಫಾರ್ ಬೆಂಗಳೂರು ಇನ್ ದ ನೇಮ್ ಆಫ್ ಬಸವಣ್ಣ. ಏನಂತಂದ್ರೆ ಬಸವಣ್ಣ ಬಯೋಲಾಜಿಕಲ್ ಪಾರ್ಕ್ ಅಥವಾ ಬಯೋಡೈವರ್ಸಿಟಿ ಪಾರ್ಕ್. ಬಯೋಡೈವರ್ಸಿಟಿ ಪಾರ್ಕ್ ಅಂದ್ರೆ ಅರ್ಬನ್ ಬಾಡಿಗಳಲ್ಲಿ, ಲೋಕಲ್ ಬಾಡಿಗಳಲ್ಲಿ ಒಂದು ಬಯೋಡೈವರ್ಸಿಟಿ ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡಿಸ್ಬೇಕು ಅಂತೇಳಿ ಈಗ ಮುಂದಾಗಿರುವಂಥದ್ದು. ಇದಕ್ಕೆ ಮುಂಚೆ ಇರಲಿಲ್ಲ, ಇದೆ ಈಗ ಮುಂದೆ. ಇದಕ್ಕಿಂತ ಮುಂಚೆ ಅಂತಂದ್ರೆ ಲಾಲ್ ಬಾಗ್ ಇತ್ತು. ಲಾಲ್ ಬಾಗ್ ಬಂದು ಸುಮಾರು 240 ಎಕರೆವರೆಗೂ ಇತ್ತು. ಅದಾದ್ಮೇಲೆ ಕಬ್ಬನ್ ಪಾರ್ಕ್
ಕಬ್ಬನ್ ಪಾರ್ಕ್ ಇತ್ತು, ಇದು ಸುಮಾರು ಒಂದು 194 ಎಕರೆವರೆಗೂ ಇತ್ತು. ಇದು ಬಂದು 153 ಎಕರ್ಸ್ ಇರುತ್ತೆ. ಅಂದ್ರೆ ಇದು ಥರ್ಡ್ ಲಾರ್ಜೆಸ್ಟ್ ಆಗುತ್ತೆ. ಥರ್ಡ್ ಲಾರ್ಜೆಸ್ಟ್ ಕರ್ನಾಟಕ ಅಂತ ಆದ್ರೂ ಹೇಳ್ಬೋದು, ಬೆಂಗಳೂರಲ್ಲಿ ಆದ್ರೂ ಹೇಳ್ಬೋದು. ಸೊ ಇದೊಂದು ಥರ್ಡ್ ಲಾರ್ಜೆಸ್ಟ್ ಬಯೋಡೈವರ್ಸಿಟಿ ಪಾರ್ಕ್ ಆಗಿ ಎಸ್ಟಾಬ್ಲಿಷ್ ಮಾಡಿಸ್ತಾ ಇದ್ದಾರೆ. ಏನಿದು ಬಯೋಡೈವರ್ಸಿಟಿ ಪಾರ್ಕ್ ಅಂದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ಆ ನೇಟಿವ್ ಟ್ರೀಸ್ ಆಗ್ಬೋದು ಅಥವಾ ಬೇರೆ ಟ್ರೀಸ್ಗಳಾಗಿರ್ಬೋದು, ಅಂದ್ರೆ ಆ ಒಂದು ಸೆಲ್ಫ್ ಸಸ್ಟೈನಿಂಗ್ ಎಕೋಸಿಸ್ಟಮ್ ನ ಕ್ರಿಯೇಟ್ ಮಾಡುವಂಥದ್ದು, ಆ ಒಂದು ಅರ್ಬನ್ ಸ್ಪೇಸ್ ಅಲ್ಲಿ ಒಂದು ಫಾರೆಸ್ಟ್ ತರ ಕ್ರಿಯೇಟ್ ಮಾಡೋದಕ್ಕೆ ಮಾಡ್ಕೊಂಡಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಅದನ್ನ ಕಂಟೋನ್ಮೆಂಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ, ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಇರೋದು ಲಿಮಿಟೆಡ್ ಸ್ಪೇಸ್. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿಯಾಗಿ ಬಯೋಡೈವರ್ಸಿಟಿ ಪಾರ್ಕ್ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಅವ್ರು ಡಿಕ್ಲೇರ್ ಮಾಡ್ತಾರೆ ಅಂಡರ್ ಬಯೋಡೈವರ್ಸಿಟಿ ಆಕ್ಟ್ 2002. ಬಯೋಡೈವರ್ಸಿಟಿ ಆಕ್ಟ್ ಇದೆಯಲ್ಲ, ಅದರ ಅಂಡರ್ ಅಲ್ಲಿ ಇದನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಡಿಕ್ಲೇರ್ ಮಾಡಿರುವಂತದ್ದಾಗಿರುತ್ತೆ. ನಿಮ್ಗೆ ಕೇಳ್ತಾರೆ ಯಾವ ರೀತಿ ಪ್ರಶ್ನೆ ಬರ್ಬೋದು ಬಂದ್ರೆ, ಉತ್ತರ ಬೆಂಗಳೂರಿನಲ್ಲಿ ಇದು ಆಕ್ಚುಲಿ ಡೆವಲಪ್ ಆಗ್ತಾ ಇರುತ್ತದೆ ಯಲಹಂಕದಲ್ಲಿ. ಉತ್ತರ ಬೆಂಗಳೂರಿನಲ್ಲಿ 153 ಎಕರೆ ಪ್ರದೇಶದಲ್ಲಿ ವಿಶ್ವಗುರು ಬಸವಣ್ಣ ಜೀವವೈವಿಧ್ಯ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗುವುದು. ಸರಿಯಾಗಿದೆ. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ಗಳನ್ನು ಮೀರಿಸಿ ಇದು ಬೆಂಗಳೂರಿನ ಅತಿ ದೊಡ್ಡ ಹಸಿರು ತಾಣವಾಗಲಿದೆ. ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ, ಲಾಲ್ಬಾಗು ಮತ್ತೆ ಕಬ್ಬನ್ ಪಾರ್ಕ್ಗಳು ಫಸ್ಟ್ ಅಂಡ್ ಸೆಕೆಂಡ್ ಪೊಸಿಷನ್ ಇದೆ. ಸೊ ಹಾಗಾಗಿ ಇದು ಥರ್ಡ್ ಹೈಯೆಸ್ಟ್ ಆಗುತ್ತೆ. ಇಂತಹ ಜೀವವೈವಿಧ್ಯ ಉದ್ಯಾನಗಳನ್ನು ಜೈವಿಕ ವೈವಿಧ್ಯ ಕಾಯ್ದೆ ಅಥವಾ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಅಡಿಯಲ್ಲಿ ಜೀವವೈವಿಧ್ಯ ಪಾರಂಭಿಕ ತಾಣಗಳು ಅಥವಾ ಬಯೋ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಘೋಷಿಸಬಹುದಾಗಿದೆ. ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಇದು ಎರಡನೇ ಸ್ಟೇಟ್ಮೆಂಟ್ ಮಾತ್ರ ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾದ್ರೆ ಆನ್ಸರ್ ಬಂದು 1 and 3 ಕರೆಕ್ಟ್ ಆಗುತ್ತೆ. ಇಲ್ಲಿ ಆಪ್ಷನ್ಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಆನ್ಸರ್ ಬಂದು 1 and 3 ಸರಿ ಹೋಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ರೆಕಾರ್ಡ್ಸ್ ಹೈಯೆಸ್ಟ್ ಎವರ್ ಆರ್ಗಾನ್ ಡೊನೇಷನ್ ಇನ್ 2025 ರ್ಯಾಂಕ್ಸ್ ಥರ್ಡ್ ನೇಷನಲಿ ಅಂತ ಹೇಳ್ತದೆ. ಅಂದ್ರೆ ಕರ್ನಾಟಕದಲ್ಲಿ ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತಾ ಇದೆಯಲ್ಲ, ಅದು ಈಗ ವರ್ಷಗಳಿಂದಾನೇ ಆಗ್ತಾ ಬಂದಿದೆ. ಬಟ್ 2025 ವಿಶೇಷತೆ ಏನಂತಂದ್ರೆ, ಇಷ್ಟು ದಿನ ಏನಾಗಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ. ಈ ವರ್ಷ ಆಗಿರುವಂಥದ್ದು ಹೈಯೆಸ್ಟ್ ಆಗಿರುತ್ತೆ. ಒಂದಾದ್ರೆ ಇನ್ನೊಂದು ಬಂದು ಆಲ್ ಓವರ್ ಇಂಡಿಯಾ ಅಂತ ಬಂದಾಗ ನಮಗೆ ಫಸ್ಟ್ ತಮಿಳ್ನಾಡು ಫಸ್ಟ್ ರ್ಯಾಂಕ್ ಅಲ್ಲಿ ಇದ್ರೆ ತೆಲಂಗಾಣ ಸೆಕೆಂಡ್ ಅಲ್ಲಿ ಬರುತ್ತೆ. ಸೊ ಕರ್ನಾಟಕ ಬಂದು 3ನೇ ಸ್ಥಾನದಲ್ಲಿದೆ. ಸೊ ಇದು ಫ್ಯಾಕ್ಟ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ಈ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ನೋಡ್ಕೊಳ್ಳುವಂಥವ್ರು ಯಾರು? ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ನೋಡ್ಕೊಳ್ಬೇಕು ಅಂತಂದ್ರೆ ಯೂಶಲಿ ಎಲ್ಲ ಸ್ಟೇಟ್ಗಳಲ್ಲೂ ಈ STTO ಅಂತ ಇರುತ್ತೆ. SOTTO ಅಂತಂದ್ರೆ ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಅಂತ ಇರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಸ್ಟೇಟ್ ಅಲ್ಲಿ ಒಂದು ಆಕ್ಟ್ ಬರುತ್ತೆ, ಏನಂತಂದ್ರೆ ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಕ್ಟ್ ಅಂತ ಹೇಳ್ಬಿಟ್ಟು 1994 ಅಲ್ಲಿ ತಂದಿರುವಂತ ಆಕ್ಟ್ ಇದು ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಕ್ಟ್ ಅಂತ ಬರುತ್ತೆ. ಸೊ ಈ ಒಂದು ಆಕ್ಟ್ ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಈ ಒಂದು SOTTOನೇ ಆಗಿರುತ್ತೆ. ಕರ್ನಾಟಕದಲ್ಲಿ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ, ನಾವಿಟ್ಟಿರೋ ಹೆಸರು ಬಂದು ಜೀವ ಸಾರ್ಥಕತೆ ಅಂತ ಹೇಳ್ಬಿಟ್ಟು. ಈ ಒಂದು ಆರ್ಗನೈಸೇಷನ್ ಏನ್ ಮಾಡುತ್ತೆ ಅಂತಂದ್ರೆ, ಆ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಏನಾಗುತ್ತಲ್ಲ, ಯಾರಿಗೆ ಬೇಕಾಗಿದೆಯೋ ಅವ್ರಿಗೆ, ಸೊ ಆ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಚಾರ ಏನಂತಂದ್ರೆ, ಸ್ವಲ್ಪ ಜೀವ ಸಾರ್ಥಕತೆ ನೋಡ್ಕೋಬೇಕಾಗುತ್ತೆ. ಮತ್ತೆ ಕರ್ನಾಟಕದ ಈಗ 2025 ಏನಕ್ಕೆ ಸುದ್ದಿಲಿತ್ತು ಹೈಯೆಸ್ಟ್ ಆಗಿರೋದಕ್ಕೆ, ಮತ್ತೆ ಕರ್ನಾಟಕದ ಸ್ಥಾನ ಯಾವುದು ಅಂತ ನೋಡ್ಕೋಬೇಕಾಗುತ್ತೆ. ಯಾವ ರೀತಿ ಪ್ರಶ್ನೆ ಬರುತ್ತೆ ಬಂದ್ರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು 2025 190ಕ್ಕೂ ಹೆಚ್ಚು ಮರಣೋತ್ತರ ಅಂಗಾಂಗ ದಾನಗಳನ್ನು ದಾಖಲಿಸಿದೆ. ಇದು ರಾಜ್ಯದಲ್ಲೇ ಇದುವರೆಗೆ ಅತ್ಯಂತವಾಗಿದೆ. ಹೌದು, 2025 ಆಗಿರುತ್ತದೆ ಅತ್ಯಂತ ಅಧಿಕವಾಗಿರುವಂಥದ್ದು. 2025 ಅಂಗಾಂಗ ದಾನದಲ್ಲಿ ಕರ್ನಾಟಕವು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2 ಅಲ್ಲ, ಬದಲಿಗೆ 3ನೇ ಸ್ಥಾನ. ಮೊದಲನೇದು ತಮಿಳುನಾಡು, 2ನೇದು ತೆಲಂಗಾಣ, 3ನೇದು ಬಂದು ಕರ್ನಾಟಕ ಆಗಿರುತ್ತೆ ರಾಷ್ಟ್ರ ಮಟ್ಟದಲ್ಲಿ. ಜೀವ ಸಾರ್ಥಕತೆ ಎಂಬುದು ಕರ್ನಾಟಕದ SOT ಅಥವಾ ರಾಜ್ಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆಯಾಗಿದೆ. ಹೌದು, ಜೀವ ಸಾರ್ಥಕತೆ ಅನ್ನೋದು SOT ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದ್ರಲ್ಲಿ 2ನೇ ಸ್ಟೇಟ್ಮೆಂಟ್ ಮಾತ್ರ ತಪ್ಪಾಗುತ್ತೆ, ಉಳಿದಿರೋದು 1 ಮತ್ತು 3 ಸರಿಯಾಗಿರುತ್ತೆ. ಸೊ ಇಷ್ಟು ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ಸೆಷನ್ ಅಲ್ಲಿ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.